ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದು ನಮ್ಮೊಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋದ ಅನ್ನೋದು ಸಾಧನೆನಾ? ಯಾವುದು ಸಾಧನೆ? SCP TSP ಅನುದಾನದ ದುರುಪಯೋಗ ಪಡಿಸ್ಕೊಂಡ್ರೆ ಸಾಧನೆ ಆಗುತ್ತಾ? KSRTC ನೌಕರರು ಚಳವಳಿ ಕರೆ ಕೊಟ್ಟಿರೋದು ಸಾಧನೆ ಕಾರಣಕ್ಕ? ಏನು ಸಾಧನೆ? 3 ಗಂಟೆನೂ ರೈತರಿಗೆ ಅವ್ರ ಪಂಪ್ ಸೆಟ್ಗಳಿಗೆ 3 ಫೇಸ್ ಕರೆಂಟ್ ಕೊಡ್ತಾ ಇಲ್ಲ, ಅದು ಸಾಧನೆ ಆಗುತ್ತಾ? 3 ವರ್ಷದಲ್ಲಿ ಕರ್ನಾಟಕದ ರಾಜ್ಯದ ಜನ ತಲೆ ಎತ್ತಿ ನಿಲ್ಲುವಂತೆ, ಹೆಮ್ಮೆ ಪಡುವಂತೆ, ಇಡೀ ದೇಶದಲ್ಲಿ ಹೇಳಿಕೊಳ್ಳೊಂದು ಓಡಾಡುವಂತೆ ಯಾವ ಕೆಲಸ ಮಾಡಿದ್ದಾರೆ ಇವರು? 60% ಕಮಿಷನ್ನು, ಅದು ಸಾಧನೆನಾ? ಸರ್ಕಾರಿ ನೌಕರರ ಆತ್ಮಹತ್ಯೆ, ಅದು ಸಾಧನೆನಾ? ಇನ್ನು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಎಷ್ಟು ದಿನ ಕೂತಿರ್ತೀನೋ ಅನ್ನೋ ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಲ್ಲ. ಅವ್ರ ಕುರ್ಚಿ ಬಗ್ಗೆನೇ ಅವ್ರಿಗೆ ಗ್ಯಾರಂಟಿ ಇಲ್ಲ. ಇನ್ನು ಯಾವ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಅವರು? 10 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯದ ಸಾಲ, ಒಟ್ಟು ಸಾಲ, ಸಮಗ್ರ ಸಾಲ, ಕರ್ನಾಟಕ ರಾಜ್ಯದ ಸಮಗ್ರ ಸಾಲ 10 ಲಕ್ಷ ಕೋಟಿ. ಸಾಲ ಮಾಡದೆ ಗ್ಯಾರಂಟಿ ಯೋಜನೆಯನ್ನು ಕೊಡುವ ಸ್ಥಿತಿಯಲ್ಲಿಲ್ಲ. ಸಾಧನೆ ಯಾವುದು ಹೇಳಿ? ಇಂಥ ಸಾಧನೆ ಅಂಥೇಳಿ, ಇಂತಿಂಥ ಇದು ಸಾಧನೆ ಅಂತ ಹೇಳಿದ್ರೆ ಆ ಸಾಧನೆ ಬಗ್ಗೆ ನಾವು ಸ್ವಲ್ಪ ಹೆಮ್ಮೆ ಪಟ್ಕೊಳ್ಬೋದು. ಹೆಮ್ಮೆ ಪಟ್ಕೊಳ್ಳುವಂಥ ಸಾಧನೆ ಯಾವುದಿದೆ? ನಾನು ಕೇಳ್ತೀನಿ, ಪೆಟ್ರೋಲ್ ಡೀಸೆಲ್ ಮೇಲೆ ಕರ್ನಾಟಕ ಸರ್ಕಾರ ಹಾಕಿರುವ ಸೆಸ್ಸು ಟ್ಯಾಕ್ಸು ಜಾಸ್ತಿ ಇದೆಯೋ ಕೇಂದ್ರ ಸರ್ಕಾರದ ಜಾಸ್ತಿ ಇದೆಯೋ? ನೀವು BJPನ ಟೀಕೆ ಮಾಡಿ, ಕೇಂದ್ರ ಸರ್ಕಾರನ ಟೀಕೆ ಮಾಡಿ. ಅದಕ್ಕೆ ಮುಂಚೆ ನೀವು ಕರ್ನಾಟಕದವರು 3 ಸರಿ ಪೆಟ್ರೋಲ್ ಡೀಸೆಲ್ ಮೇಲೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸೆಸ್ ಹಾಕಿದ್ರಲ್ಲ, ಯಾಕೆ ಹಾಕಿದ್ರಿ ಸೆಸ್ನ? ಕೇಂದ್ರ ಸರ್ಕಾರ ತೆರಿಗೆ ಇಳಿಸಿದ ಮೇಲೂ ಕೂಡ ನೀವು ಸೆಸ್ ಹಾಕಿದ್ರಲ್ಲ, ಯಾಕೆ ಹಾಕಿದ್ರಿ? ಯಾವ ಕಾರಣಕ್ಕೆ ಹಾಕಿದ್ರಿ ಅಂತ ಹೇಳಿ. ಸೆಸ್ ಇಳಿಸಿ, ಚರ್ಚೆಗೆ ಬನ್ನಿ. ನಿಮ್ಮ ತೆರಿಗೆ ಜಾಸ್ತಿ ಇದೆಯೋ ಕೇಂದ್ರ ಸರ್ಕಾರದ ತೆರಿಗೆ ಜಾಸ್ತಿ ಇದೆಯೋ ಚರ್ಚೆ ಆಗಲಿ. ಉಪಚುನಾವಣೆ ಗೆಲುವಿನ ಮರ್ಮ ಏನು ಅಂತ ಖಾಸಗಿಯಾಗಿ ಕೇಳಿ, ಕಾಂಗ್ರೆಸ್ನವರು ಹೇಳ್ತಾರೆ. ಉಪಚುನಾವಣೆಯಲ್ಲಿ ರೂಲಿಂಗ್ ಪಾರ್ಟಿ ತನ್ನೆಲ್ಲ ಸಂಪನ್ಮೂಲವನ್ನು ಉಪಯೋಗಿಸಿ ಜನಾದೇಶವನ್ನು ಖರೀದಿ ಮಾಡುತ್ತೆ. ಗುಂಡ್ಲುಪೇಟೆ, ನಂಜನಗೂಡು ಉಪಚುನಾವಣೆಯಲ್ಲಿ ಗೆದ್ದಿದ್ರಪ್ಪ. 5 ತಿಂಗಳಿಗೆ ಜನರಲ್ ಎಲೆಕ್ಷನ್ ಆಯಿತು, ಸೋತರು. ಏನು ಹೇಳ್ತೀರಿ ನೀವು? ಗುಂಡ್ಲುಪೇಟೆಯಲ್ಲೂ ಸೋತರು, ನಂಜನಗೂಡಲ್ಲೂ ಸೋತರು, ಪಕ್ಕದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಸೋತ್ಬಿಟ್ರು. ಏನು ಹೇಳ್ತೀರಿ ಇದಕ್ಕೆ ನೀವು? ಅಲ್ಲ, ನಾನು ಹೇಳೋದು ಇದನ್ನು ನೀವೇನು ಹೇಳ್ತೀರಿ? ಇದನ್ನು ನಾವು ಅಧಿಕಾರ ಇದ್ದಾಗ ಸಾಲು ಉಪಚುನಾವಣೆಗಳನ್ನು ಗೆಲ್ತಾ ಇದ್ವಿ, ಅಧಿಕಾರ ಕಳ್ಕೊಂಡ್ವಿ. ಜನಾದೇಶ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ನೀವು ನೋಡಬೇಡಿ. ನೀವು ಬೇಕಾದರೆ ನಿಮಗೆ ಪತ್ರಕರ್ತ ಸ್ನೇಹಿತರಿಗೆ ಅಲ್ಲಿ ಇನ್ಚಾರ್ಜ್ ಇದ್ದವರು ಗೊತ್ತಿದ್ದಾರೆ, ಎಷ್ಟು ಖರ್ಚಾಯಿತು ಅಂತ ಕೇಳಿ. ಆಗ ಅವ್ರು ಹೇಳ್ತಾರೆ ಉಪಚುನಾವಣೆ ಎಷ್ಟು ಕಾಸ್ಟ್ಲಿ ಆಯಿತು ಅಂಥೇಳಿ. ಉಪಚುನಾವಣೆನ ಒಂದು ಚುನಾವಣೆ ಫಲಿತಾಂಶ, ಅದನ್ನು ಜನಾದೇಶ ಅಂತ ಭಾವಿಸಬೇಡಿ.